ಬೇಕು ಅಂತ ಹೇಳಿದ್ರೆ 3 ವರ್ಷಗಳ ಕಾಲ ವಕೀಲಿಕೆ ಕಡ್ಡಾಯ. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಡೈರೆಕ್ಟ್ ಆಗಿ LLB ಮುಗಿದಿದೆ, ನಾನು ನೇರವಾಗಿ ಆಯ್ಕೆ ಆಗ್ಬಿಡ್ತೀನಿ, ಜಡ್ಜ್ ಆಗ್ತೀನಿ ಅಂತಿಲ್ಲ. ಈಗ ಮುಂಚೆ ಇತ್ತು, ಆದರೆ LLB ಮುಗಿಯಿತೋ ಮತ್ತೊಂದು ಮುಗಿಯಿತೋ, LLB ಮುಗಿದ ನಂತರದಲ್ಲಿ ಬಾರ್ ಕೌನ್ಸಿಲ್ನಲ್ಲಿ ನೀವು ಹೋಗಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ತೀರಿ. ಆ ನಂತರದಲ್ಲಿ ವಕೀಲಿಕೆ ಮಾಡೋದು ಕಡ್ಡಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. 3 ವರ್ಷದ ವಕೀಲಿಕೆಯನ್ನು ಪೂರ್ಣಗೊಳಿಸಿ ಪರೀಕ್ಷೆಗೆ ಹಾಜರಾಗಬೇಕು, ಅದಕ್ಕಿಂತ ಮೊದಲು ಜಡ್ಜ್ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಹೇಳಿ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಸಿವಿಲ್ ಜಡ್ಜ್ ಹುದ್ದೆಗೆ ಕನಿಷ್ಠ 3 ವರ್ಷ ಬೇಕೇ ಬೇಕು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ನೇತೃತ್ವದ ಪೀಠ ಈ ತೀರ್ಪನ್ನು ಕೊಟ್ಟಿದೆ. ನ್ಯಾಯಾಧೀಶರಿಗೆ ಅನುಭವ ಮುಖ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ವಾದವನ್ನು ಹಂಚಿಕೊಂಡಿದೆ. ಯಾಕಂತ ಹೇಳಿದ್ರೆ ಕೋರ್ಟ್ನ ಸೆಷನ್ಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಆಗಿ ತಿಳಿದುಕೊಳ್ಳಬೇಕಾಗತ್ತೆ. ವಾದ ಮತ್ತು ಪ್ರತಿವಾದಗಳು ಹೇಗಿರುತ್ತೆ, ಯಾಕಂದರೆ ಅವರು LLB ಓದಿದ್ದಾರೋ ಅಥವಾ ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದ ಮಾತ್ರಕ್ಕೆ ಇಡೀ ಸಂಪೂರ್ಣ ಟ್ರಯಲ್ ಹೆಂಗಿರುತ್ತೆ ಮತ್ತೊಂದು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಅವರು ಕೂಡ ವಕೀಲಿಕೆಯನ್ನು ಮಾಡಬೇಕಾಗತ್ತೆ. ಸೊ ಹೀಗಾಗಿ 3 ವರ್ಷಗಳ ಕಾಲ ವಕೀಲಿಕೆಯನ್ನು ಮಾಡಿದ ನಂತರವಷ್ಟೇ ಅವರಿಗೆ ನ್ಯಾಯಾಧೀಶರ ಹುದ್ದೆಗೆ ಹೋಗಲಿಕ್ಕೆ, ಪರೀಕ್ಷೆಗೆ ಹಾಜರಾಗಲಿಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ, ಅರ್ಹತೆ ಸಿಗುತ್ತೆ. ಇಲ್ಲವಾದರೆ 3 ವರ್ಷದ ಒಳಗೆ ಯಾವುದೇ ಅನುಭವ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾವ ಕಾರಣಕ್ಕೂ ಜಡ್ಜ್ ಆಗುವಂಥ ಅರ್ಹತೆ ಸಿಕ್ಕೋದಿಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ.